ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟಕ್ಕೆ ತೆರಳುವ ಮುಖ್ಯ ರಸ್ತೆಯ ಬದಿಯಲ್ಲಿರುವ ಹನೂರು ತಾಲೂಕಿನ ಕೌದಳ್ಳಿ ಶಾಖೆಯ ಉಪವಲಯ ಅರಣ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕೌದಳ್ಳಿ ಆರ್ಚ್ನಿಂದ ಯಲಚೆರಕೆರೆ ಕ್ರಾಸ್ವರೆಗೂ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯ ಎರಡು ಬದಿಗಳಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಪಾದಯಾತ್ರಿಗಳ ಸಹಾಯದೊಂದಿಗೆ ಸ್ವಚ್ಛಗೊಳಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮಕ್ಕೆ ಸೇರಿದ ಕೌದಳ್ಳಿ ಮಹದೇಶ್ವರ ಬೆಟ್ಟ ವಲಯದ ಸಿಬ್ಬಂದಿಗಳು ಹಾಗೂ ಮಹದೇಶ್ವರ ಬೆಟ್ಟ ಗ್ರಾಮದ ವಿದ್ಯಾರ್ಥಿಗಳು ಸೇರಿ 2 ದಿನಗಳ ಕಾಲ ರಂಗಸ್ವಾಮಿ ಒಡ್ಡುವಿನಿಂದ ಹೊನ್ನಾಚಿ ಕ್ರಾಸ್ವರೆಗೂ ಮೆಟ್ಟಿಲುಗಲ್ಲು ದಾರಿಯ ಅಕ್ಕಪಕ್ಕ ಬಿದ್ದ ಪ್ಲಾಸ್ಟಿಕ್ ಬಾಟಲ್ಗಳು ಹಾಗೂ ಇತರೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸ್ವಚ್ಛಗೊಳಿಸಿದರು. ಗ್ರಾಮದಲ್ಲಿರುವ ವಿದ್ಯಾರ್ಥಿಗಳು ಈ ಮಲೆಮಹದೇಶ್ವರ ಬೆಟ್ಟದಲ್ಲಿ ತುಂಬ ಪಾದಯಾತ್ರೆಗಳು ತುಂಬ ಕಾಡನ್ನೆಲ್ಲ ತುಂಬ ಪ್ಲಾಸ್ಟಿಕ್ಕನ್ನು ಎಲ್ಲ ಕಾಡಲ್ಲೆಲ್ಲ ಹಾಕಿದ್ದಾರೆ. ಆದ್ದರಿಂದ ನಮ್ಮ ಅರಣ್ಯ ಇಲಾಖೆಯವರ ಸಿಬ್ಬಂದಿಗಳು ನಮ್ಮನ್ನು ಬನ್ನಿ ಅಂತ ಕರೆದಿದ್ರು. ಆದ್ದರಿಂದ ಒಂದು ದಿನದಲ್ಲಿ ಕಸನೆಲ್ಲ ಎತ್ಬಿಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೋ. ಆದರೆ ಇದು ಒಂದು ದಿನದಲ್ಲಿ ಮುಗಿಯೋಕ್ಕೆ ಸಾಧ್ಯವಿಲ್ಲ. ಎಲ್ಲ ತುಂಬ ಬರೀ ಕಾಡಲ್ಲೇ ರೋಡಿಗಿಂತ ತುಂಬ ಕಾಡು ಒಳಗೇನೆ ತುಂಬ ಪ್ಲಾಸ್ಟಿಕ್ ತುಂಬ ಹೆಚ್ಚಾಗಿದೆ. ಇಲ್ಲಿ ಬರುವ ಭಕ್ತಾದಿಗಳು ಪಾದಯಾತ್ರೆಗಳಿಗೆ ಹೇಳುವುದಿಷ್ಟೇ, ಕಾಡಿನಲ್ಲಿ ಪ್ಲಾಸ್ಟಿಕ್ಕನ್ನು ಎಸೆಯಬೇಡಿ ಹಾಗೂ ಗಲೀಜು ಮಾಡಬೇಡಿ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯವು. ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವು ಕಾಯಲು. ಕತ್ತಲನ್ನು ಮಣಿಸೋಕೆ ಚೀಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ಓ ಗರ್ಭದಲ್ಲೇ ಆದ ಗಾಯ ಹಣೆ ಬರಹ ಯಾತಕ್ಕೆ ಮದ್ದು ಅರಸಿ ಅಲೆದಾಡುವೆ ಯಾರ ಜೊತೆ ಅರಿಯದೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟಕ್ಕೆ ತೆರಳುವ ಮುಖ್ಯ ರಸ್ತೆಯ ಬದಿಯಲ್ಲಿರುವ ಹನೂರು ತಾಲೂಕಿನ ಕೌದಳ್ಳಿ ಶಾಖೆಯ ಉಪವಲಯ ಅರಣ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕೌದಳ್ಳಿ ಆರ್ಚ್ನಿಂದ ಯಲಚೆರಕೆರೆ ಕ್ರಾಸ್ವರೆಗೂ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯ ಎರಡು ಬದಿಗಳಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಪಾದಯಾತ್ರಿಗಳ ಸಹಾಯದೊಂದಿಗೆ ಸ್ವಚ್ಛಗೊಳಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮಕ್ಕೆ ಸೇರಿದ ಕೌದಳ್ಳಿ ಮಹದೇಶ್ವರ ಬೆಟ್ಟ ವಲಯದ ಸಿಬ್ಬಂದಿಗಳು ಹಾಗೂ ಮಹದೇಶ್ವರ ಬೆಟ್ಟ ಗ್ರಾಮದ ವಿದ್ಯಾರ್ಥಿಗಳು ಸೇರಿ 2 ದಿನಗಳ ಕಾಲ ರಂಗಸ್ವಾಮಿ ಒಡ್ಡುವಿನಿಂದ ಹೊನ್ನಾಚಿ ಕ್ರಾಸ್ವರೆಗೂ ಮೆಟ್ಟಿಲುಗಲ್ಲು ದಾರಿಯ ಅಕ್ಕಪಕ್ಕ ಬಿದ್ದ ಪ್ಲಾಸ್ಟಿಕ್ ಬಾಟಲ್ಗಳು ಹಾಗೂ ಇತರೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸ್ವಚ್ಛಗೊಳಿಸಿದರು. ಗ್ರಾಮದಲ್ಲಿರುವ ವಿದ್ಯಾರ್ಥಿಗಳು ಈ ಮಲೆಮಹದೇಶ್ವರ ಬೆಟ್ಟದಲ್ಲಿ ತುಂಬ ಪಾದಯಾತ್ರೆಗಳು ತುಂಬ ಕಾಡನ್ನೆಲ್ಲ ತುಂಬ ಪ್ಲಾಸ್ಟಿಕ್ಕನ್ನು ಎಲ್ಲ ಕಾಡಲ್ಲೆಲ್ಲ ಹಾಕಿದ್ದಾರೆ. ಆದ್ದರಿಂದ ನಮ್ಮ ಅರಣ್ಯ ಇಲಾಖೆಯವರ ಸಿಬ್ಬಂದಿಗಳು ನಮ್ಮನ್ನು ಬನ್ನಿ ಅಂತ ಕರೆದಿದ್ರು. ಆದ್ದರಿಂದ ಒಂದು ದಿನದಲ್ಲಿ ಕಸನೆಲ್ಲ ಎತ್ಬಿಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೋ. ಆದರೆ ಇದು ಒಂದು ದಿನದಲ್ಲಿ ಮುಗಿಯೋಕ್ಕೆ ಸಾಧ್ಯವಿಲ್ಲ. ಎಲ್ಲ ತುಂಬ ಬರೀ ಕಾಡಲ್ಲೇ ರೋಡಿಗಿಂತ ತುಂಬ ಕಾಡು ಒಳಗೇನೆ ತುಂಬ ಪ್ಲಾಸ್ಟಿಕ್ ತುಂಬ ಹೆಚ್ಚಾಗಿದೆ. ಇಲ್ಲಿ ಬರುವ ಭಕ್ತಾದಿಗಳು ಪಾದಯಾತ್ರೆಗಳಿಗೆ ಹೇಳುವುದಿಷ್ಟೇ, ಕಾಡಿನಲ್ಲಿ ಪ್ಲಾಸ್ಟಿಕ್ಕನ್ನು ಎಸೆಯಬೇಡಿ ಹಾಗೂ ಗಲೀಜು ಮಾಡಬೇಡಿ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯವು. ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವು ಕಾಯಲು. ಕತ್ತಲನ್ನು ಮಣಿಸೋಕೆ ಚೀಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ಓ ಗರ್ಭದಲ್ಲೇ ಆದ ಗಾಯ ಹಣೆ ಬರಹ ಯಾತಕ್ಕೆ ಮದ್ದು ಅರಸಿ ಅಲೆದಾಡುವೆ
ಜೊತೆ ಅರಿಯದೆ ನಿನ್ನ ಕಲಹ